ನಗರದಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ವ್ಯತ್ಯಯ ಹಿನ್ನೆಲೆಯಲ್ಲಿ ಈಗಾಗಲೇ ಪ್ರಮುಖ ಹೋಟೆಲ್ಗಳಿಗೆ ಇದರ ಬಿಸಿ ತಟ್ಟಿದೆ. ಒಂದಿಷ್ಟು ಹೋಟೆಲ್ ಲಿಮಿಟೆಡ್ ಫುಡ್ ಮೆನು ಪ್ರಿಪೇರ್ ಮಾಡಿದ್ರೆ ಇನ್ನೊಂದಿಷ್ಟು ಹೋಟೆಲ್ ಸಂಪೂರ್ಣವಾಗಿ ಬಂದ್ ಮಾಡಿದವೆ. ನಾನು ಶಟಲ್ ಆದಂತಹ ಹೋಟೆಲ್ ಹಿಸ್ಟ್ರಿ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ. ಈಗಾಗಲೇ ಬೀಗ ಅನ್ನ ಹಾಕಲಾಗಿದೆ. ಸುಮಾರು 1943ರಲ್ಲಿ ಹೋಟೆಲ್ ಓಪನ್ ಆಗುತ್ತೆ. ಇಲ್ಲಿ ಗಣ್ಯಾತಿ ಗಣ್ಯರು ಎಲ್ಲರೂ ಬಂದ್ ಹೋಗಿದ್ದಾರೆ. ಸೊ ಇದು ಚಾಮರಾಜಪೇಟೆಯ ಪ್ರಕಾಶ್ ಕೆಫೆ ನೋಡಬಹುದು ದೃಶ್ಯದಲ್ಲಿ 1943ರಲ್ಲಿ ಈ ಹೋಟೆಲ್ ಆರಂಭ ಆಗುತ್ತೆ ಚಾಮರಾಜಪೇಟೆಯ ಭಾಗದಲ್ಲಿ. ಸುಮಾರು ಈ ಒಂದು ಹೋಟೆಲ್ ಅಲ್ಲಿಂದ ಇಲ್ಲಿವರೆಗೂ ಯಾವತ್ತೂ ನಾವು ಕ್ಲೋಸ್ ಮಾಡಿರ್ಲಿಲ್ಲ. ಕೊರೋನಾ ಕಾಲಘಟ್ಟದಲ್ಲಿ ಅಂದ್ರೆ ಲಾಕ್ ಡೌನ್ ಟೈಮ್ ನಲ್ಲಿ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವು ಹೋಟೆಲ್ ಅನ್ನ ಕ್ಲೋಸ್ ಮಾಡುವಂತಹ ಸಿಚುವೇಶನ್ ಎದುರಿಸಿದ್ವಿ. ಅದಾದ ಬಳಿಕ ಈಗ ಮಾತ್ರ ನಾವು ಈ ಹೋಟೆಲ್ ಕ್ಲೋಸ್ ಮಾಡುವಂತಹ ಪರಿಸ್ಥಿತಿ ಮತ್ತೆ ಎದುರಿಸುವಂತಾಗಿದೆ ಅಂತ. ಈಗಾಗಲೇ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿದೆ. ನಗರದ ಒಂದಿಷ್ಟು ಹೋಟೆಲ್ಗಳು ಸಂಪೂರ್ಣವಾಗಿ ಕ್ಲೋಸ್ ಆಗಿದಾವೆ. ಈ ಪ್ರಕಾಶ್ ಕೆಫೆಯು ಕೂಡ ಇಂದು ಕ್ಲೋಸ್ ಆಗಿರೋ ಕಾರಣದಿಂದಾಗಿ ಗ್ರಾಹಕರು ಬಂದು ವಾಪಸ್ ಹೋಗ್ತಾ ಇದ್ದಾರೆ. ಸೊ ಒಳಭಾಗದಲ್ಲಿ ಹೋಗೋಣ. ವರ್ಕರ್ಸ್ ಅಂತೂ ಒಳಭಾಗದಲ್ಲಿ ಇದ್ದಾರೆ. ಸೊ ಯಾವ ರೀತಿ ನಿಭಾಯಿಸ್ತಾ ಇದ್ದಾರೆ, ಎಷ್ಟು ದಿನದಿಂದ ಈ ಒಂದು ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿತ್ತು, ಯಾವಾಗ ಸಿಕ್ತು, ಎಲ್ಲವನ್ನ ಅವರನ್ನ ಮಾತಾಡ್ಸ್ತಾ ಹೋಗೋಣ. ಸರ್, ಹೋಟೆಲ್ ಯಾವಾಗ ಕ್ಲೋಸ್ ಆಯ್ತು? ಇವತ್ತು ಬೆಳಗ್ಗೆಯಿಂದ ಕ್ಲೋಸ್ ಆಗಿದೆ ಮೇಡಮ್. ಗ್ಯಾಸ್ ಸಿಲಿಂಡರ್ ಇಲ್ಲ, ಅದರಿಂದ ಕ್ಲೋಸ್ ಆಗಿದೆ. ಕಸ್ಟಮರ್ ಎಲ್ಲ ಬಂದು ವಾಪಸ್ ಹೋಗ್ತಾ ಇದಾರೆ. ಒಂದು ಸಿಲಿಂಡರ್ 2 ಸಿಲಿಂಡರ್ ಸಿಗ್ತಾ ಇತ್ತು, ಅದು ಸಿಗ್ತಾ ಇಲ್ಲ. ನಿನ್ನೆ 2 ಸಿಲಿಂಡರ್ ಕೊಟ್ಟು ಅದ್ರಲ್ಲಿ ಆಗೋಷ್ಟು ನಾವು ಮಾಡಿದೀವಿ. ಕಸ್ಟಮರ್ಗೆ ಏನು ಕೇಳಿದಂತ ಪದಾರ್ಥ ಕೊಡಕ್ಕೂ ಆಗ್ತಾ ಇಲ್ಲ. ದೋಸೆ ಲೈವ್ ಕೊಡಕ್ ಆಗ್ತಾ ಇಲ್ಲ. ಆಮೇಲೆ ರೈಸ್ ಬಾತ್ಗಳು ಮಾಡಿದೀವಿ ನಾವು. ಇಲ್ಲಿ ನೋಡಬಹುದು ಕಸ್ಟಮರ್ಸ್ ಕೂಡ ಬಂದ್ ಹೋಗ್ತಾ ಇದ್ದಾರೆ. ಸರ್, ಹೋಟೆಲ್ ಕ್ಲೋಸ್ ಇದೆ, ಏನಕ್ಕೆ ಬಂದಿದ್ದೀರಿ? ತಿಂಡಿ ತಿನ್ನಕ್ ಬರ್ತೀವಲ್ಲಮ್ಮ. ಹೋಟೆಲ್ ಕ್ಲೋಸ್ ಇರೋದು ಗೊತ್ತಿರ್ಲಿಲ್ಲ? ಓಡಿಲ್ಲ. ಹೇಳಿ, ಕ್ಲೋಸ್ ಇದೆ ಹೋಟೆಲ್. ಯಾಕೆ ಕ್ಲೋಸ್ ಆಗಿರೋದು? ಯಾಕೆ ಕ್ಲೋಸ್? ಸಿಗ್ತಾ ಇಲ್ಲ ಎಲ್ಲಿನೂ. ಗ್ಯಾಸ್ ಕ್ಲೋಸ್ ಇವ್ರು ಕ್ಲೋಸ್ ಮಾಡಿದಾರಾ? ಇವರಲ್ಲ, ಎಲ್ಲ ಹೋಟೆಲ್. ಎಲ್ಲ ಹೋಟೆಲ್. ಓಕೆ ಓಕೆ. ಎಲ್ಲಿ ಹೋಗ್ತೀರಾ ಈಗ ಟಿಫನ್ಗೆ? ಮನೆಗೆ ಹೋಗ್ಬೇಕಿನ್ನ. ಆಪ್ಷನ್ ಇಲ್ಲ ಅಂತೀರಾ ಬೇರೆದು? ಬೇರೆ ನಾವು ಹೋಟ್ಲಲ್ಲಿ ತಿಂದು ಕಾಫಿಗೆ ಮಾತ್ರ ಬರ್ತೀವಿ ಅಷ್ಟೇ. ಇನ್ ಮನೇಲೂ ಗ್ಯಾಸ್ ಆಗೋಯ್ತು ಅಂದ್ರೆ ರೋಡಲ್ಲಿ ನಿಂತ್ಕೋಬೇಕು ಎಲ್ರು, ಜನ ಪಬ್ಲಿಕ್ ಎಲ್ಲ. ಹಂಗಂತೀರಾ? ಅಷ್ಟೇ, ಇನ್ನೇನ್ ಮಾಡ್ತೀರಾ? ಎಲ್ಲಾರು ನಮ್ ಜೊತೆಗೆ ನೀವು ಬರ್ಬೋದು ರೋಡಲ್ಲಿ ನಿಂತ್ಕೊಳ್ಳ. ಯಾರು ಏನು ಮಾಡ್ಲಿಕ್ಕೆ ಅಷ್ಟೇ. ಇನ್ ಮತ್ತೆ ಹಳೆ ಕಾಲ ಬರುತ್ತೆ, ಸೌದೆ ಒಲೆ. ಅದು ತುಂಬಾ ರುಚಿ ಇರುತ್ತೆ. ಇದಕ್ಕಿಂತ ಗ್ಯಾಸ್ಗಿಂತ ಅದು ರುಚಿ ಇರುತ್ತೆ. ಕಷ್ಟ. ಗಿಡ ಮರ ಕಡಿಬೇಕಾಗತ್ತೆ. ಬೆಂಗಳೂರಲ್ಲಿ ಮೊದಲೇ ಗಿಡ ಮರ ಇಲ್ಲ. ಎಲ್ಲಾರು ಅಮ್ಮ ಎಲ್ಲಾ ಕಡೆಯಿಂದನೂ ಬರ್ತಾ ಇದೆ. ಏನೇನೋ ಬರುತ್ತೆ, ಮರ ಬರಲ್ವಾ? ಈ ಮರ ಚೆನ್ನಾಗಿಲ್ಲ ಅಂತ ಕರೀತಾರೆ. ಆಗುತ್ತೆ, ಸುಮ್ನೆ ನಾವು ಅನ್ಕೋಬೇಕಷ್ಟೇ. ಬರ್ತಿರುವಂತಹ ಗ್ರಾಹಕರಿಗೆ ಶಾಕ್ ಅಂತಾನೆ ಹೇಳ್ಬೋದು. ಹೋಟೆಲ್ ಕ್ಲೋಸ್ ಇರುವುದು ಬಹುತೇಕರಿಗೆ ಗೊತ್ತಿಲ್ಲ. ಸೊ ಈ ಹೋಟೆಲ್ ಹಿಸ್ಟ್ರಿ ಬಗ್ಗೆ ಕೇಳ್ತಾ ಹೋಗೋಣ. ಸರ್, ಹೋಟೆಲ್ ಯಾವಾಗ ಆರಂಭ ಆಗಿದೆ, ಯಾರೆಲ್ಲ ಬಂದ್ ಹೋಗಿದ್ದಾರೆ? ಮೇಡಮ್, ಎಲ್ಲಾ ರಾಜಕಾರಣಿಗಳು, ಎಲ್ಲ ಮುತ್ಸದ್ದಿಗಳು ಎಲ್ಲ ಬಂದೋಗಿದ್ದಾರೆ. ಮೈಸೂರು ಮಹಾಜರ್ ಅಂದ್ರೆ ನಾವು ಇದೆ ರಾಜ್ಭವನ್ ಅಲ್ಲಿಗೆಲ್ಲ ಬಂದ ಸಂದರ್ಭದಲ್ಲಿ ಅವ್ರಿಗೆ IT, ಕಾಫಿ, ತಿಂಡಿ, ಊಟ ತಿಂಡಿ ಎಲ್ಲ ಸಪ್ಲೈ ಮಾಡಿದೀವಿ. ಆಮೇಲೆ 1943 ಶುರು ಆಗೋದಿದ್ದು. ನಿಮ್ಗೆ ಇಡೀ ಡಿಪಾರ್ಟ್ಮೆಂಟ್, ಗವರ್ಮೆಂಟ್ ಡಿಪಾರ್ಟ್ಮೆಂಟ್ 1943 ಇಂದ ಇಲ್ಲಿವರೆಗೂ ಎಷ್ಟು ಟೈಮ್ ಕ್ಲೋಸ್ ಆಗಿದೆ? ಲಾಸ್ಟ್ ಟೈಮ್ ಮಾತಾಡ್ಸ್ಬೇಕಾದ್ರೆ ಗೊತ್ತಾಯ್ತು ಕೋವಿಡ್ ಟೈಮ್ ಬಿಟ್ರೆ ಇದೆ ಅಂತ. ಬಿಟ್ರೆ ಇದೇನೆ ಲಾಸ್ಟ್. ಕೋವಿಡ್ ಟೈಮ್ ಅಲ್ಲಿ ಕ್ಲೋಸ್ ಮಾಡಿದ್ರೆ ಈಗ್ಲೇನೆ ನಾವು ಕ್ಲೋಸ್ ಮಾಡಿರೋದು. ಅಲ್ಲಿ ಅಂತ ಯಾವ್ದೇ ರೀತಿ ಕ್ಲೋಸ್ ಮಾಡಿಲ್ಲ. ಆಮೇಲೆ ನಿಮ್ಗೆ ಒಂದು ಸತ್ಯ ಹೇಳ್ತೀನಿ ಅಂದ್ರೆ, ಈ ಕೇಟರಿಂಗ್ ಅಂತ ಶುರು ಮಾಡಿದ್ದೆ ಇವರು, ಗವರ್ಮೆಂಟ್ ಡಿಪಾರ್ಟ್ಮೆಂಟ್. ಊಟ ತಿಂಡಿ ಸ್ನಾಕ್ಸ್ ಬೇರೆ ಕಡೆಯಿಂದ ಟ್ರೈ ಮಾಡ್ಲಿಲ್ವಾ? ಗ್ಯಾಸ್ ಪೂರೈಕೆಯಲ್ಲಿ ಏನು ಸಿಗ್ಲೇ ಇಲ್ವಾ ತಮ್ಗೆ? ಮೇಡಮ್, ಸಿಕ್ತು. ಅವರು ಬ್ಲಾಕ್ ಮಾರ್ಕೆಟ್ ಶುರು ಮಾಡಿದ್ದಾರೆ. ಈಗ ನಾವು ರೆಗ್ಯುಲರ್ ಆಗಿ 2,500 ಅಂದ್ರೆ 4,000 ಕೇಳ್ತಾರೆ. ನಾವು 4,000 ತಂದು ಮಾಡ್ಬೋದು, ಬಟ್ ನಮಗೆ ವರ್ಕೌಟ್ ಆಗಲ್ಲ, ಲಾಸು. ಒಳಭಾಗದಲ್ಲಿ ಇನ್ನು ಸಿಬ್ಬಂದಿಗಳಿದ್ದಾರೆ ಸರ್, ವರ್ಕರ್ಸ್ ಇದ್ದಾರೆ, ಹೆಂಗ್ ಮ್ಯಾನೇಜ್ ಮಾಡ್ತೀರಾ? ವರ್ಕರ್ಸ್ ಅಂದ್ರೆ ಅವ್ರಿಗೆ ಬಿಟ್ರೆ ಊಟ ತಿಂಡಿಗೆ ಸಮಸ್ಯೆ. ಪಾಪ ಏನೋ ದಿನಗೂಲಿ ಬರ್ತಾರೆ, ಏನೋ ಸಂಬಳಕ್ಕೋಸ್ಕರ ಬರ್ತಾರೆ. ಇಲ್ಲ ಅಂದ್ರೆ ಅವ್ರ ಹೊಟ್ಟೆ ಪಾಡ್ ಮೇಲೆ ಹೊಡೆದಂಗ ಆಯ್ತದೆ. ಯಾವಾಗ ಮತ್ತೆ ಓಪನ್ ಮಾಡ್ತೀರಾ? ಮೇಡಮ್, ಸಿಲಿಂಡರ್ ಕೊಟ್ರೆ ನಾಳೆನೆ ಓಪನ್ ಮಾಡ್ತೀವಿ. ಯಾವಾಗ ಸಿಗುತ್ತೆ ಅನ್ಸುತ್ತೆ? ಅವರು ಆಶ್ವಾಸನೆ ಕೊಡ್ತಾ ಇಲ್ಲ ನಮ್ಗೆ. ಕ್ಲೋಸ್ ನೋಡಬಹುದು. ನನ್ನ ಹಿಂಭಾಗದಲ್ಲಿರುವಂತಹ ಒಂದಿಷ್ಟು ಫೋಟೋ ಫ್ರೇಮ್ ಗಳನ್ನ ಇಲ್ಲಿಂದ ತೋರಿಸುವಂತ ಪ್ರಯತ್ನ ಮಾಡ್ತೀನಿ. ಜವಾಹರ್ಲಾಲ್ ನೆಹರು ಅವರು, ಮಹಾರಾಜರು, ಮೈಸೂರು ಮಹಾರಾಜರು, ಸೊ ಗಣ್ಯಾತಿ ಗಣ್ಯಗಳು ಈ ಹೋಟೆಲ್ಗೆ ಒಂದು ಭೇಟಿ ನೀಡಿ ಇಲ್ಲಿನ ಊಟ ತಿಂಡಿಯನ್ನ ಸೌದು ಹೋಗಿದ್ದಾರೆ. ಸೊ ನಾವು ಕೋವಿಡ್ ಕಾಲಘಟ್ಟದಲ್ಲಿ ಅಂದ್ರೆ ಕೊರೋನಾ ಲಾಕ್ ಡೌನ್ ಟೈಮ್ ನಲ್ಲಿ ಅನಿವಾರ್ಯ ಪರಿಸ್ಥಿತಿ, ಹೆಲ್ತ್ ಎಮರ್ಜೆನ್ಸಿ ಇರೋ ಕಾರಣದಿಂದ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಕ್ಲೋಸ್ ಮಾಡಲಾಗಿತ್ತು. ಅದ್ ಬಿಟ್ರೆ ಇಂತಹದ್ದೊಂದು ಪರಿಸ್ಥಿತಿ ನಾವು ಈಗ ಎದುರಿಸ್ತೀವಿ ಅಂತ ಸ್ವತಃ ಒಳಭಾಗದಲ್ಲಿ ನಾನು
ತೋರಿಸುವಂತಹ ಪ್ರಯತ್ನ ಮಾಡ್ತೀನಿ. ಸಂಪೂರ್ಣವಾಗಿ ಕ್ಲೋಸ್ ಆಗಿದೆ, ಕ್ಲೀನಿಂಗ್ ಮಾಡ್ತಾ ಇದ್ದಾರೆ, ಬಿಟ್ರೆ ಯಾವುದೇ ಫುಡ್ ಪ್ರಿಪರೇಷನ್ ಇಲ್ಲ. ಮೊದಲು ಆರಂಭಿಕ ಹಂತದಲ್ಲಿ ಸಿಲಿಂಡರ್ ಸಿಗ್ತಾ ಇಲ್ಲ ಅಂದಾಗ ನಾವು ದೋಸೆಯನ್ನ ಮಾಡೋದು ಸ್ಟಾಪ್ ಮಾಡಿದ್ವಿ. ಯಾಕಂದ್ರೆ ದೋಸೆ ಹೆಂಚು ಸದಾ ಹೀಟ್ ಅಲ್ಲಿ ಇರಬೇಕು, ಗ್ಯಾಸ್ ಆನ್ ಆಗಿಯೇ ಇರಬೇಕು. ಸೊ ಆದ ಕಾರಣದಿಂದಾಗಿ ಕ್ಲೋಸ್ ಮಾಡಿದ್ವಿ. ಅದಾದ ಬಳಿಕ ಒಂದೊಂದೇ ಐಟಮ್ ಅಂದ್ರೆ ಲಿಮಿಟೆಡ್ ಫುಡ್ ಅನ್ನ ನಾವು ಸ್ಟಾಪ್ ಮಾಡಿದ್ವಿ. ಅದಾದ ಬಳಿಕ ಈಗ ಗ್ಯಾಸ್ ಯಾವುದು ಸಿಗ್ತಾ ಇಲ್ಲ. 1-2 ಗ್ಯಾಸ್ ಇಂದ ಈ ಒಂದು ಹೋಟೆಲ್ ನಡ್ಸ್ಲಿಕ್ಕೆ ಆಗಲ್ಲ. ಸೊ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬರ್ತಾರೆ, ನೂರಾರು ಸಂಖ್ಯೆಯಲ್ಲಿ ಬರ್ತಾರೆ. ಅದರಿಂದ ಸಂಪೂರ್ಣವಾಗಿ ಇಂದು ಲಾಕ್ ಮಾಡ್ಲಿಕ್ಕಿದೆ ಅಂತ ದೃಶ್ಯದಲ್ಲಿ ನೋಡ್ಬೋದು. ಕ್ಲೀನಿಂಗ್ ನಡೀತಾ ಇದೆ, ಯಾವುದೇ ಅಡಿಗೆ ಪ್ರಿಪರೇಷನ್ ಆಗ್ತಿಲ್ಲ. ಸೊ ಇವತ್ತಿಂದ ಸಂಪೂರ್ಣವಾಗಿ ಸ್ಟಾಪ್ ಆಗಿದೆ. ಜೊತೆಗೆ ನಾವು ಅಂದ್ರೆ ನಮ್ಗೆ ಯಾವಾಗ ಕಮರ್ಷಿಯಲ್ ಸಿಲಿಂಡ್ರು ಯಾವುದೇ ವ್ಯತ್ಯಯ ಇಲ್ಲದೆ, ಸಮಸ್ಯೆ ಇಲ್ಲದೆ ಸಿಕ್ಕರೆ ಬ್ಲಾಕ್ ಮಾರ್ಕೆಟ್ ಅಲ್ಲಿ 1 to 2 ಕೊಟ್ಟು ತಗೊಳ್ಳೋ ಸಾಮರ್ಥ್ಯ ನಮ್ಗಿಲ್ಲ. ಇತ್ತ ಸಿಬ್ಬಂದಿಗಳನ್ನ ನಿಭಾಯಿಸಬೇಕು. ಆದ ಕಾರಣದಿಂದಾಗಿ ನಮ್ಗೆ ಯಾವಾಗ ಮತ್ತೆ ಯಥಾವತ್ತಾಗಿ ಗ್ಯಾಸ್ ಸಿಗುತ್ತೆ ಆವಾಗ ಮಾತ್ರ ನಾವು ಹೋಟೆಲ್ ರೀಓಪನ್ ಮಾಡ್ತೀವಿ ಅನ್ನೋ ಮಾಹಿತಿಯನ್ನ ಈಗಷ್ಟೇ ನೀಡಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಸವಿತಾ ರಾಮಚಂದ್ರ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.